ಮೇಡಮ್ ನಮಸ್ತೆ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ವಿಜುವಲ್ಸ್ ಜೊತೆಗೆ ಒಂದೊಂದು ಸೀನ್ಗೂ ಕೂಡ ಅಲ್ಲಿ ಪ್ರೇಕ್ಷಕರು ನಗ್ತಾ ಇದ್ರು, ವಾವ್ ಅಂತ ಚಪ್ಪಾಳೆ ಹೊಡಿತಿದ್ರು. ಅದರಲ್ಲೂ ನಿಮ್ ಕ್ಯಾರೆಕ್ಟರ್ ಎಸ್ಪೆಷಲಿ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ. ಇಷ್ಟು ದಿನ ಕಷ್ಟಪಟ್ಟಿದೆ ಬಿಗ್ ಸ್ಕ್ರೀನ್ಗೋಸ್ಕರನೇ, ಸಿನಿಮಾ ಅಂತಗೋಸ್ಕರನೇ. ಸೊ ತುಂಬಾ ಕಾದಿದ್ದೀನಿ ಮ್ಯಾಮ್. ನಾನು ಎಷ್ಟೊಂದು ಪ್ರಾಜೆಕ್ಟ್ ನ ಬಿಟ್ಟು ಮಾಡಿದ್ರೆ ಒಂದು ಚೆನ್ನಾಗಿರೋದೇ ಮಾಡಬೇಕು. 10 ಮಾಡೋದ್ರಿಂದ ಇಲ್ಲ ಮ್ಯಾಮ್ ಹೆಸರು. 10 ಬದಲು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಆಚೆ ಬಿಟ್ರೇನೆ ನಮಗೆ ಹೆಸರು ಉಳಿಯೋದು ಅಂತ ತುಂಬಾ ಕಾದಿದ್ದೀನಿ. ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಇನ್ನು ಪ್ರೀತಿ ವಿಚಾರ ಅಂತ ಬಂದಾಗ ಈಗಿನ ಜನರೇಷನ್ಗೆ, ಅದರಲ್ಲೂ ಈ ಲೋನ್ ವಿಚಾರ ಅಂತ ಬಂದಾಗ ಎಷ್ಟು ಆಪ್ಟ್ ಆಗತ್ತೆ ಅನ್ಸುತ್ತೆ? ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಿದ್ರೆ ಮ್ಯಾಮ್. ಇವಾಗ ಪಾಸೆಸಿವ್ನೆಸ್ ಆಗಲಿ, ಸೊ ಒಂದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಂದ್ರೆ ಒಂದು ಕ್ಯೂಟ್ ಫೈಟ್ ಇರುತ್ತೆ, ಕೋಪ ಮಾಡ್ಕೊಳ್ಳೋದು, ಮುನ್ಸ್ಕೊಳ್ಳೋದು. ಸೊ ಅದನ್ನೆಲ್ಲ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತಿದ್ದಾರೆ. ಎಮೋಷನಲ್ ಸೀನ್ಗೂ ನೀವು ಇಷ್ಟು ದಿನ ನಗ್ಸ್ತಾ ಇದ್ರಿ, ನೀವು ನಗ್ಸೋದ್ಕಿನ್ನ ತುಂಬಾ ಚೆನ್ನಾಗಿ ಅಳಿಸ್ತೀರಾ ಅಂತ ಹೇಳ್ತಿದ್ರು. ಅದಕ್ಕೆ ಭಾರಿ ಖುಷಿ ಇದೆ. ರಿಯಲ್ ಲೈಫ್ ಅಲ್ಲಿ ಪಾಯಲ್ ಅವರು ಹಂಗೇನಾ, ನೀವು ಹಂಗೇನಾ ಅಂದ್ರೆ ತುಂಬಾ ಪಾಸಿಟಿವ್? ಇಲ್ಲ ಇಲ್ಲ, ಪಾಸಿಟಿವ್ ಅಲ್ಲ. ಅವ್ರಿಗೆ ಎಷ್ಟೊಂದು ಟಾರ್ಚರ್ ಕೊಡ್ತಿರಲ್ಲ ಅದಕ್ಕೆ? ಹೌದು, ಅದಾದ ಅಷ್ಟು ಪ್ರೀತಿ ಇರುತ್ತಲ್ಲ, ಅದಕ್ಕೆ ಅಷ್ಟು ಟಾರ್ಚರ್ ಕೊಡೋದು. ಇನ್ನು ಯಶ್ ಸರ್ ಕೂಡ ಒಳ್ಳೆ ಸಪೋರ್ಟ್ ಅನ್ನ ಕೊಟ್ರು. ಅವ್ರ ಯಶ್ ಫ್ಯಾನ್ಸ್ ಅವ್ರ ಪೇಜ್ ಅಲ್ಲೂ ಕೂಡ ಹಾಕೊಂಡಿದ್ರು, ಈ ತರ ಸಪೋರ್ಟ್ ಮಾಡ್ತಾ ಇದ್ರು. ಏನ್ ಹೇಳ್ತೀರಾ? ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್ ಬಿಗ್ ಫ್ಯಾನ್ ಆ್ಯಕ್ಚುಲಿ. ಎಸ್ ಸರ್ಗೆ, ಎಸ್ ಸರ್ ಫ್ಯಾನ್ ಪೇಜ್ಗೆ, ಎಲ್ಲ ಎಸ್ ಸರ್ ಫ್ಯಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಹೊಸಬರನ್ನ ಬೆಳೆಸಬೇಕು, ಹೊಸರು ಬರಬೇಕು, ಮುಂದೆ ಬರಬೇಕು ನಮ್ಮ ಸಿನಿಮಾನ. ಎಲ್ಲರೂ ಇದ್ದಾರೆ ಮ್ಯಾಮ್. ನೆಕ್ಸ್ಟು ಒಂದು ಆ ಸಿನಿಮಾ ಒಂದು ನಮ್ಮದು ಕಲ್ಚರ್ನ ನಾವು ಕ್ಯಾರಿ ಮಾಡಬೇಕಂದ್ರೆ ಒಂದು ಒಳ್ಳೆ ಟೀಮ್ ಬರಬೇಕು. ನಾವು ಪರ್ಮನೆಂಟ್ ಅಲ್ಲ, ನಾವಾದ್ಮೇಲೆ ನೆಕ್ಸ್ಟ್ ಬರೋರ್ಗು ನಾವು ಎನ್ಕರೇಜ್ ಮಾಡಬೇಕು. ಸೊ ಆ ಕಲ್ಚರ್ ಕ್ಯಾರಿ ಆಗಬೇಕು ಅಂದರೆ ಒಂದು ಕ್ವಾಲಿಟಿ ಸಿನಿಮಾ ಬರಬೇಕು, ಕ್ವಾಲಿಟಿ ಆ್ಯಕ್ಟರ್, ಟೆಕ್ನಿಷಿಯನ್ಸ್ ಎಲ್ಲ ಇರಬೇಕು. ಸರ್ಗೆ ನಮ್ಮ ಟೀಮ್ ಮೇಲೆ ನಂಬಿಕೆ ಇಟ್ಟು ಚೆನ್ನಾಗಿ ಮಾಡಿರ್ತಾರೆ ಹುಡುಗರು ಅಂತ. ಸರ್ ಕೂಡ ನಮ್ಮ ಕಂಟೆಂಟ್ ಎಲ್ಲ ನೋಡ್ತಾರಂತೆ. ಸೊ ಸಪೋರ್ಟ್ ಮಾಡಿದ್ದು ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಟೀಮ್ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ಪ್ರತಿಯೊಬ್ಬರದ್ದು ಕೋಆರ್ಡಿನೇಷನ್ ಸ್ಕ್ರೀನ್ ಅಲ್ಲಿ ಎದ್ದು ಕಾಣಿಸ್ತಾ ಇತ್ತು, ಏನ್ ಹೇಳ್ತೀರಾ? ಮ್ಯಾಮ್, ನಾವು ಶಾರ್ಟ್ ಫಿಲಮ್ ಅಂದ್ರೂ ಒಟ್ಟಿಗೆ ಬಂದವರು, ನೀವೇ ನೋಡಿರ್ತೀರಾ. ಪ್ರತಿಯೊಬ್ಬರು ಪೇರು ಅಂದ್ರೆ ಗೌರವ್ ಭವ್ಯದು ಫ್ಯಾಮಿಲಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿ ಡ್ರಾಮಾ ಮತ್ತೆ ಯೂತ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗೆ ನಂದು ಸುಧಾಕರ್ ಕ್ಯಾರೆಕ್ಟರ್ ತುಂಬಾ ಕನೆಕ್ಟ್ ಆಗುತ್ತೆ. ಅಪ್ಪ ಅಮ್ಮ ಅಂತ ಬಂದಾಗ ಯೂನಿವರ್ಸಲ್ ಎಲ್ಲರೂ ಕನೆಕ್ಟ್ ಮಾಡ್ಕೋತಾರೆ. ಈವನ್ ಯಾರೋ ಒಬ್ರು ವಯಸ್ಸಾದವರು ಆ ಅಪ್ಪ ಅಮ್ಮ ಸೀನ್ ನೋಡಿ ಅವ್ರ ಅಪ್ಪ ಅಮ್ಮ ನೆನ್ಸ್ಕೊಂಡ್ವಿ ಅಂತ ಹೇಳ್ತಾ ಇದ್ರು. ತುಂಬಾ ಖುಷಿ ಆಗ್ತಿದೆ. ಆಮೇಲೆ ತುಂಬಾ ಜನ ಸ್ಟೂಡೆಂಟ್ಸು ಬಂದಿದ್ರು. ಸೊ ಈ ಎಕ್ಸಾಮ್ ಪ್ರೆಷರ್ ಅಂತ ಇರುತ್ತಲ್ಲ, ಅದಕ್ಕೆಲ್ಲ ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ರು. ಥ್ಯಾಂಕ್ ಯು ಸೊ ಮಚ್.